ಬೀಳಲಿಯಿಂದ ಬಂದಿರೋದು. ನಾವು ಇಲ್ಲಿ ಬರಕ್ ಕಾರಣ ಏನಂದ್ರೆ ನಮ್ ಅತ್ತಿಗೆ ಇಲ್ಲೇ ಡೆಲಿವರಿ ಆಗಿದ್ರಿಂದ ಅವ್ರು ನನಗೆ ರೆಫರ್ ಮಾಡಿದ್ರು. ಅಂದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ಕೇರ್ ಇತ್ತು. ಮತ್ತೆ ಸಿಸ್ಟರ್ಸ್ ಆಗ್ಲಿ ಡಾಕ್ಟರ್ಸ್ ಆಗ್ಲಿ ಟೈಮ್ ಕರೆಕ್ಟಾಗಿ ಬಂದು ಚೆಕ್ಅಪ್ ಮಾಡ್ತಾ ಇದ್ರು. ಅವರು ಡೇ 1 ಇಂದ ಇಲ್ಲೇ ಚೆಕ್ ಮಾಡಿಸಿದ್ರು. ಅದಕ್ಕೆ ನಾನು ಕೂಡ ಅಷ್ಟೇ ಡೇ 1 ಇಂದ ಇಲ್ಲೇ ಚೆಕ್ ಮಾಡಿಸ್ತಾ ಇದ್ದೀನಿ. ಚೆಕ್ ಮಾಡಿಸಿ ಡೆಲಿವರಿ ಕೂಡ ಆಗಿದೆ. ಎಲ್ಲ ಬೇಬಿ ನಾನು ಇಬ್ರು ಚೆನ್ನಾಗಿದ್ದೀವಿ. ಮತ್ತೆ ಸಿಸ್ಟರ್ಸ್ ಆಗಿರ್ಬೋದು, ಇಲ್ಲಿರೋ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ನಮಗೆ. ಮತ್ತೆ ಈ ಫಸ್ಟ್ ಅಷ್ಟು ಕ್ಯಾಂಟೀನ್ ಫೆಸಿಲಿಟಿ ಇಲ್ಲ, ಈಗೆಲ್ಲ ಕ್ಯಾಂಟೀನ್ ಫೆಸಿಲಿಟಿ ಇಂದ ಆಯ್ತು, ಪ್ರತಿಯೊಂದು ಕೊಟ್ಟಿದ್ದಾರೆ. ನಮ್ಗೆ ಊಟ ಅವರೇ ಕೊಡ್ತಾರೆ, ಎಲ್ಲ ಅವರೇ ಬಂದು ಎಲ್ಲ ನಮ್ಗೆ ನೋಡ್ತಾರೆ. ನಾವೇನು ಅಟೆಂಡರ್ ಇಲ್ಲ ಅಂದ್ರೂ ಕೂಡ ಬಂದು ಸಿಸ್ಟರ್ಸ್ ಆಗ್ಲಿ ಎಲ್ಲರೂ ಬಂದು ನಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರೆ. ಇಲ್ಲಿ ಕ್ಯಾಂಟೀನ್ ಫೆಸಿಲಿಟಿ ಇಲ್ಲ ಅಂದಿದ್ರೆ ನಮ್ಗೆ ನಾವು ಬೇರೆ ಕಡೆ ಹೋಗಿ ತಗೋಬಹುದು, ಅದು ಹೈಜಿನಿಕ್ ಆಗಿರುತ್ತೋ ಇಲ್ವೋ. ಇಲ್ಲಿ ತುಂಬಾ ಹೈಜಿನಿಕ್ ಆಗಿ ಮಾಡ್ತಿದ್ದಾರೆ ಫುಡ್ನ. ಯಾಕಂದ್ರೆ ನಾವು ಸ್ವಂತ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಫುಡ್ ಡೈಲಿ ನಮ್ಗೆ 3 times ಫುಡ್ ಕೊಡ್ತಾರೆ, 2 time ಕಾಫಿ ಕೊಡ್ತಾರೆ, ಅವರೇ ಬಂದು ಇಲ್ಲಿ ಗಂಟ ಕೊಡ್ತಾರೆ. ನಾವು ಒಬ್ಬರಿದ್ರು ಕೂಡ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗೋ ತರ ಇದೆ. ತುಂಬಾ ಚೆನ್ನಾಗಿದೆ. ಮಕ್ಳು ಡಾಕ್ಟರ್ ಬಂದಿದ್ರು. ಮತ್ತೆ ಮಕ್ಕಳನ್ನ ಅವ್ರು ನೋಡೋ ರೀತಿ ಆಗಿರ್ಬೋದು, ಮತ್ತೆ ಅವ್ರು ಮಕ್ಕಳೆಲ್ಲ ಕ್ಲೀನ್ ಆಗಿ ಚೆಕ್ ಮಾಡ್ತಾರೆ. ಏನಾದ್ರೂ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಏನಾಗುತ್ತೆ ಇಮಿಡಿಯೇಟ್ ಆಗಿ ಡಾಕ್ಟರ್ಸ್ ಬರ್ತಾರೆ, ಎಮರ್ಜೆನ್ಸಿ ಇದ್ರೆ ಬಂದೆಲ್ಲ ಚೆಕ್ ಮಾಡಿ ಏನಿದೆ ಎಲ್ಲ ನೋಡಿ ಹೇಳ್ತಾರೆ.